ನಿಮ್ಮವನ ಹತ್ರ ಹೋಗಿ ರೊಕ್ಕ ಕೇಳಿದೇನ ಏನಂದ್ಲ ನಿಮ್ಮವ್ವ? ಬೇಷಾತ. ಇಲ್ವೇ ಏನ್ ಮಾಡುದು? ಸತ್ತರ್ ತಿಥಿ 1 ವರ್ಷ ಮಾಡಿದ್ಯಾ ಮುಗಿದು ಹೋತು. ಇನ್ನೇನ್ ಮಾಡುದು? ಅಲ್ಲನ ಮತ್ತ ಅವಂಗ ಅಡಿಬಿ ಅನ್ಸಡಿ ತರ್ಬೇಕು, ಏರ್ಸಾಕ ಮನ್ಯಾಗ ಅಡಿಗೆ ಮಾಡ್ಬೇಕು. ಅದೆಲ್ಲ ಎದಕ್ಕ? ನಿಗರಿ ನೀರ್ ಕುಡ್ದ ಹೋಗ್ಯಾನ, ಮತ್ತೆ ಎದಕ್ ಮಾಡುದು? ನಮ್ಮವನ್ ಕಾಟ ಕಾಳಾರ್ದ ನಮ್ಮಪ್ಪ ಸತ್ ಹೋಗ್ಬಿಟ್ಟ. ಇನ್ನ ದೆವ್ವಾಗಿ ಎಲ್ಲಿ ಕಾಳಂದಿ? ಯಾಕಂದ್ರೆ ನಮ್ಮವನ ದೊಡ್ಡ ದೆವ್ವಕ್ಕೆ ಯಾವತ್ತಾದ್ರು ದೆವ್ ಕಾಡ್ತಾವ ಅಲ್ಲಿ? ಏ ಹಲ್ಕಟ್ ಬಾಡೆ, ನನ್ನ ದೇವ್ ಅಂತೇನ ಅನ್ನಂತ ಈಕೆ ಹಲ್ ಕಿಸಿ 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 ಹಾಕತ್ತಾಳ. ಕಿಸನಿ ದಗದ ಮಾಡ ಕಿಸನಿ ಊರ್ ಕಿಸ್ಮನಿ. ಏ ಹೌದಲ್ಲ, ನೀನ ಮೇಲ್ ಮುಸುಗ ಎದಕ್ಕೆ ಹಾಕೊಂಡಿಲ್ಲ? ಮೇಲ್ ಮುಸುಗ ಹಾಕೋಬೇಕಿಲ್ಲ ಹನಿಮಿ? ಅಲ್ಲ ಎತ್ತಿ ಅಡಿಗೆ ಮಾಡ ಮುಂದಾಗ ಮೇಲ್ ಮುಸುಗ ಹಾಕೊಂಡು ಹ್ಯಾಂಗ ಮಾಡ್ಲಿ ಎತ್ತಿ? ನಾನು ಮೇಲ್ ಮುಸುಗ ಹಾಕೊಂಡು ಅಡಿಗೆ ಮಾಡ್ಬೇಕು. ಮತ್ತೆ ಗೊತ್ತಿಲ್ಲಾರ್ದ ಮಸಿ ಅರ್ಬಿಗೆ ಉರಿ ಹತ್ತಬೇಕು. ಮತ್ತೆ ಉರಿ ಹತ್ತಿ ನನಗ್ ಹತ್ತಬೇಕು. ನನಗ್ ಹತ್ತಿ ಮತ್ತೆ ಮನಿ ಹತ್ತಬೇಕು. ಮನಿ ಹತ್ತಿ ದಗದಗ ಉರಿಬೇಕು. ಮನ್ಯಾಗಿರುವಾಕಿ ನೀ ಸಾಯ್ಬೇಕು. ಇದೆಲ್ಲ ಬೇಕಾ ಎತ್ತಿ? ಇನ್ನು ನಾ ಸತ್ತು ನಡೀತಿತ್ತವ ಈ ಮನಿ. ನೀನು ಸತ್ತು ನಡೀತಿತ್ತೆ ಎತ್ತಿ? ಏ ಏನಂತ ಮಾತಾಡಕತ್ತಿಲೆ? ನಿನ್ನ ಬಾಯಿಗಟ್ಟು ಬೆಂಕಿ ಹಾಕ್ಲಿ. ಮತ್ತೆ ಹಂಗ ಹಿಂಗ್ ಮಾಡಿ ನೀನ ನಾನು ಹಟ್ಟಿ ಬಟ್ಟಿ ಕಟ್ಟಿ ಇಂಥ ಬಂಗಾರದಂತ ಮನಿ ಕಟ್ತೀನಿ. ಮತ್ತೆ ಇದಕ್ಕೆ ಏನಾರ ಆತಂದ್ರೆ ಏನ್ ಮಾಡುದು? ಅದಕ್ಕ ಅವ ಎತ್ತಿ ನಾ ಅದಕ್ಕ ಬಾ ಜಾಗರೂಕತೆಯಿಂದ ಇರ್ತೀನಿ. ಮತ್ತೇನ್ ತಿನ್ನಾರ ಆತಂದ್ರ ನಿನಗ ಬಾ ಕಿರಾಸ ಆಗತ್ತಲ್ಲ. ಅದಕ್ಕ ನನ್ನ ಮಗ ಪ್ಯಾಂಟ್ ಹಾಕೊಂಡಂಗ ಕಾಂತ ಅಲ್ಲಲ್ಲ ಸಂಗ ಒಲ್ಲಿ ಉಡ್ತಿದ್ದಿ ಮತ್ತ ಲುಂಗಿ ಉಡ್ತಿದ್ದಿ. ಇದೇನಿಲ್ಲ ಪ್ಯಾಂಟ್ ಹಾಕೊಂಡಿ, ಅದು ಜೀನ್ಸ್ ಪ್ಯಾಂಟ್. ಇಷ್ಟು ತುಟ್ಟಿ ಪ್ಯಾಂಟು ಎಲ್ಲಿತ್ತು? ಯಾರು ಕೊಡ್ಸಿದ್ರು? ಹೊಲ್ದಾಗ ದುಡಿಯೋಂಗ ಇದೆಲ್ಲ ಚೈನಿ ಅದಕ್ಕೆ ಬೇಕಲ್ಲ ಅಮೂಲ್ನ ರೊಕ್ಕ ದಂಡ. ಇವೇನೋ ಜೀನ್ಸ್ ಪ್ಯಾಂಟಿಗೆ ಭಾಳ ರೊಕ್ಕ ಅಂತ. ಅಟ್ ರೊಕ್ಕ ಕೊಟ್ಟು ತಗೋಣೋ ಅಂತ ಹರ್ಕತ್ ಏನಿತ್ತು? ಹೊಲ ಮನೆ ದುಡಿಯೋಂಗ ಇದೆಲ್ಲ ಎದಕ್ಕೆ ಬೇಕು? ಅದು ಯವ್ವ, ಅದು ಈ ಪ್ಯಾಂಟ್ನ ಹನಿಮಿ ಕೊಡ್ಸಾಳ. ಹನಿಮಿನ ಒಲಿ ಉಡ್ಕೋಬೇಡ ಮಾವ, ಲುಂಗಿ ಹಾಕೋಬೇಡ. ಈಗ ಎಲ್ಲಾರು ಪ್ಯಾಂಟ್ ಶರ್ಟ್ ಹಾಕಿ ಅಡ್ಡಾಡ್ತಾರ, ನೀನು ಪ್ಯಾಂಟ್ ಶರ್ಟ್ ಹಾಕೋ ಅಂತೇಳಿ ತಂದು ಕೊಟ್ಲು ಬಿ. ಏನ್ ಹೇಳಿದ್ಲು? ಇವ ಹಾಕೊಂಡ್ಬಿಟ್ಟ. ನಾನು ಕಣ ತಪ್ಪಿಸಿ ನನ್ನ ಮಗಗೆ ಯಾವಾಗ ಹೇಳಿದ್ಲೆ ನೀ ಪ್ಯಾಂಟ್ ಹಾಕೋ ಅಂತೇಳಿ? ಅಯ್ಯೋ ನನ್ನ ಗಂಡಗ ಬುದ್ಧಿನೇ ಇಲ್ಲ ಯವ್ವ. ಸತ್ಯ ಕತ್ತಿ ಬಿಟ್ಟು ನೋಡು. ಈಗ ಏನ್ ಹೇಳಿ ಯವ್ವ? ಅದು ಎತ್ತಿ ಎತ್ತಿ ಅದು ಇದು ಏನು ಮುಂದಿನ ಹೇಳು. ಅದು ಎತ್ತಿ ಮೊನ್ನೆ ಆಕಿ ರಂಗ ಹೋದಲ್ಲ, ಹಳೆಯ ಕಾಲದ ಗತಿ ಅಡ್ಡಾಡ್ತಾನವ ನಮ್ಮ ಪರತವನ್ ಮಗ ಅಂತೇಳಿ ಅಂದ್ಲು. ನನಗ ಸಿಟ್ಟು ಬಂದ್ಬಿಡ್ತೈತಿ. ಒಬ್ನ ಮಗ ಅದನ ನೋಡು, ಒಂದು ಪ್ಯಾಂಟಿಗೆ ಗತಿ ಇರಕ್ಕಿಲ್ಲನ ಅಂತಂದ್ರ ವಯತ್ತಿ. ನೀನು ಜಿಪ್ಪನಿ ಶಟ್ಟಿಗೆ ಅಂತ 10 ರೂಪಾಯಿ ಖರ್ಚು ಮಾಡಂಗಿಲ್ಲ ಅಂತ, ಹುಡುಗ ಅರ್ಬಿ ತರಂಗಿಲ್ಲ, ನಿನಗ ಹಂಗಾತ ಹಿಂಗಾತ ಅನ್ನಕತ್ತಿದ್ರ ವಯತ್ತಿ. ನನಗ ಅದನ್ನ ಕೇಳಿ ಬಿಪಿ ಸರ್ರ ಅಂತೇಳಿ ನೆತ್ತಿಗೆ ಏರ್ಬಿಡ್ತವ. ಅದಕ್ಕ ನಮ್ಮ ಅವನ ಹತ್ರ ಹೋಗಿ ರೊಕ್ಕ ಇಸ್ಕೊಂಡು ಮಾಮಾಗ ಒಂದು ಪ್ಯಾಂಟ್ ತಂದೆವ ಎತ್ತಿ. ಎತ್ತಿ ನಿನಗೆ ಯಾರು ಏನಾರ ಅಂತ ತಡ್ಕೊಳಕ್ಕಾಗಂಗಿಲ್ಲ. ಅದಕ್ಕ ನಮ್ಮ ಅವನ ಹತ್ರ ಹೇಳಿ ರೊಕ್ಕ ಇಸ್ಕೊಂಡು ತಗೊಂಡ್ಬಂದಿನವ ಎತ್ತಿ. ಲಡಿ ಬಿ ಮಾಡ್ತೇನೆ ತಡಿ. ಯಾಕ ಕಟ ಕಟ ಕಡುತ್ತಿದ್ದಾನ? ನನ್ನ ಬಗ್ಗೆ ಇಷ್ಟೆಲ್ಲ ಆಡ್ಕೊಂಡ್ಲ ಅವಳು? ಮಾಡ್ತೀನಿ ತಡಿ. ಆದ್ರೂ ಮಂದಿ ಅಂತಾರ ಅಂತೇಳಿ ಇವನ್ನೆಲ್ಲ ತಗೋಬೇಕನ? ಅದ ರೊಕ್ಕ ತೆಗೆದು ಇಟ್ಕೋಬೇಕಿಲ್ಲ? ಎದಕ್ಕರ ಬರ್ತಿದ್ದು? ಅವು ಜೀನ್ಸ್ ಪ್ಯಾಂಟಿಗೆ ಏನೋ ಭಾಳ ರೊಕ್ಕ ಅಂತಲ್ಲಿ. ಅವನ ಯಾಕೆ ತರಬೇಕು? ಸಂತೆಗೆ ಇಟ್ಟಿರ್ತಾರಲ್ಲ 100 200 ಇಟ್ಟಿರ್ತಾರಲ್ಲ, ಅವನ ತರಬೇಕಿಲ್ಲ? ಅದು ಬಿಟ್ಟು ಇಟ್ಟಕೊಂಡು ರೊಕ್ಕದ್ದು ಒಂದು ಪ್ಯಾಂಟ್ ತೋರು ಅಂತ ಹರ್ಕಾತ ಬೇಕಾಗಿತ್ತ? ಅದು ಯಾರು ನೋಡಕ್ ಬಂದಿರ್ತಾರನ? ಏನು 200 ಕೊಟ್ರೆ 300 ಕೊಟ್ರೆ ಅಂತೇಳಿ ದೊಡ್ಡನ್ಯಾ ದೌಲು ಮಾಡ್ಬೇಕು. ಎಲ್ಲ ಕಲಿಸ್ಕೊಡ್ದ ಇವಕ್ಕ. ಇನ್ನೇನು ಹಿಂಗತಿ ತರಕ್ಕೆ ಹೋಗ್ಬೇಡ ನೋಡು. ನಾ ಹೇಳ್ತೀನಿ, ನಿಮ್ಮ ರೊಕ್ಕ ಕೊಟ್ಟಿರ್ತಾರಲ್ಲ ಅವನ್ನ ತೆಗೆದಿಟ್ಕೊಂಡು ಅಲ್ಲಿ ಸಂತೆ ಹಚ್ಚಿರ್ತಾರಲ್ಲ ಅವನೊಂದು 2 ತಂದು ಮಕ್ಕಕ್ಕೆ ಬಿಸಾಕಿ ಹೋಗೋದಕ್ಕೆ ಹಾಕೊಂಡು ಅಡ್ಡೆಯಲ್ಲಿ ಲಾಟಿನಾಗ. ಇದ್ರ ಜೀನ್ ನಕ್ಕಿಸಿಲಿ ಮಗಗ ಹಿಂಗತಿ ಮಾಡ್ತತಿ. ನಾಳೆ ಯಾರಿಗೆ ಹೊಕ್ಕಿದ್ದೆ ಇದು ನಮ್ಮ ಅತ್ತಿ ಏನು ಎದಿನ ಹೇರ್ಕೊಂಡು ಹೊಕ್ಕಿದ್ದಿತ್ತನ? ಮಗಗ ಸತ್ಯಕರ ಮಾಡಂಗಿಲ್ಲ. ಇವ ಶಿವನ ಏನು ಕೇಳೋದು ಇವ ಏನು ಬಿಡುದ ಈ ಮನ್ಯಾಗ? ಎತ್ತಿ ನೀ ಹೇಳ್ದಂಗ ಮಾಡ್ತೀನಿ. ಎತ್ತಿ ನೀ ಏನು ಆಕಿ ಮಕ್ಕ ನೋಡ್ಕೊಂತ ಹಲ್ಕಿಸ್ಕೊಂತ ನಿಂತೆಲ್ಲ ನಡಿ. ಇನ್ನೂ ಅವ್ರವ್ರು ರೊಕ್ಕ ಕೊಟ್ಟಿಲ್ಲ. ಅವ್ರವ್ರು ರೊಕ್ಕ ಕೊಟ್ಟ ಮೇಲೆ ಮುಂದಿಂದೆಲ್ಲ ನಡಿ. ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಟ್ಟಾಗನ ಮುಂದಿನ ಕೆಲಸ ನಡಿ. ಹಲ್ಲಿ ಕಿಸಿಬೇಡ. ಹಿಂಗೆ ನೋಡೋಣ ಜೋಲ್ ಸೋಡ್ಸಾಕ ನಿಂತು ಬಿಡ್ತಾನ ಲಾಟೇನ ಊರ್ ಲಾಟೇನ ಅಲ್ಲನ. ನೋಡಿದ್ರೆ ಇಂಥ ಜಿಪ್ಪನ ಹತ್ತಿದಾಳ್ರಿ ಯವ್ವ. ನಮ್ಮ ಅತ್ತೆ ಹೆಂಗದ ಗೊತ್ತನ? ದಿನ ಸೀರೆ ಒಗ್ಯಾಕ ಬಿಡಂಗಿಲ್ರಿ. ಒಗ್ಯಾಕ ಬಿಟ್ರ ಮತ್ತೆ ಅದಕ್ಕೆ ಸಾಬಾನ ಪುಡಿ ವೇಸ್ಟ್ ಆಗುತ್ತೆ, ಸಾಬಾನ ವೇಸ್ಟ್ ಆಗುತ್ತೆ ಅಂತೇಳಿ 2 ದಿನ ಹುಟ್ಟಿದ ಸೀರೆನ ಉಡ್ತತ್ರಿ. ವಾ ಬಕ್ ಬಾ ಹೊರಿಲಿ ಇಂಥದ್ರ ಕೈಯ ಹೆಂಗೆ ಬಳೆ ಮಾಡುದು ನನಗೂ ಅದನ್ನ ಅಂತ. ಅದು ನಮ್ಮ ತಡ್ಕೊಳಕ್ ಆಗಂಗಿಲ್ರಿ
ಒಲ್ಲೆ ಯವ್ವ ಹಣಿಮಿ ಬಾಳೆ ಮಾಡ್ಕೊಂಡು ತಿನ್ನೋ ಆಯ್ಕೆ ನೀನು ಮೊನ್ನೆ ಗಮ 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 ಅನ್ನೋದು ಸವಕಾರ ಹೊಡಿ ತಂದಿಟ್ಟಿನಿ ಆಲೆ ಖಾಲಿ ಆಗೈತಿ ಬಾಳೆ ಮಾಡ್ಕೊಂಡು ತಿನ್ನೋರ್ ಲಕ್ಷಣನಾ ಇದು ಏನವ ಒಂದು ಈಟ್ ಕೈ ಹಚ್ಕೊಂಡು ಸುಮ್ಮನೆ ಮಕ್ಕ ತಕ್ಕೊಂತಾರ ಅದನ್ನ ಏನು ಗಾಂಗ ಬಳ್ಕೊಂಡು ಖಾಲಿನ ಮಾಡಿಯಲ್ಲ ಈಗ ಅದೇನು ಗೊತ್ತಿಲ್ಲ ನಿಮ್ಮ ಒಬ್ಬರು ಮುಂದಾಗ ಒಂದು ಸವಕಾರ ಹೊಡಿ ತಗೊಂಬಾ ಅಂತೇಳು ಅಲ್ಲ ಒಂದು 10 ರೂಪಾಯಿ ಗೀಟ ಸಾಬೂನ ತಂದಿ 7 ದಿನ ಮಾಡ್ಬೇಕವ ಎತ್ತಿ ಹೆಂಗೆ ಹೇಳ್ತೀನಿ ನೀನು ತೀರ ಏನು ಸವಕಾರ ಹಚ್ಚಿ ಮಕ್ಕ ತಕ್ಕೊಳೋದ ಏನು ಬ್ಯಾಡ ಅಯ್ಯೋ ನಿನ್ನ ನನ್ನ ಮಕ್ಕಕ್ಕೆ ಏನಾಗೈತಿ ನೋಡು ಒಂದಿಟ್ಟು ನಾನು ದಿನ ಸಾಬಾನು ಹಚ್ಕೊಂಡು ಆ ಮಕ್ಕ ತಕ್ಕೊಂತೀನಿ ಸಾಬಾನು ಹಚ್ಕೊಂಡು ಮೈ ತೊಳ್ಕೊಂತೀನಿ ಇಲ್ಲಲ್ಲ 3 ದಿನಕ್ಕೊಮ್ಮೆ ಸಾಬಾನು ಹಚ್ಚಿ ಜಾಕ ಮಾಡ್ತೀನಿ ಏನಾಗೈತಿ ನನ್ನ ಮಕ್ಕಕ್ಕ ಏನಾಗೈತಿ ನನ್ನ ಮೈಗೆ ಹೇಳ್ರಿ ನೋಡುನು ಬಾಳೆ ಮಾಡ್ಕೊಂಡು ತಿನ್ನಾರ ಲಕ್ಷಣ ಅಲ್ಲಿ ಹೇಳಿದು ಬರೋ ಮುಂದಾಗ ನಿಮ್ಮ ಅವ್ಗ ಸಾಬಾನು ಹೊಡಿ ತಗೊಂಬಾ ಅಂತೇಳು ನನ್ನ ಮನೆ ಹಿಂಗೆ ಐತಿ ನೋಡು ತಟ್ಟಗೆ ಹಚ್ಕೊಂಡು ಮಾಡ್ಬೇಕು ಎಣ್ಣಿನೂ ತಟ್ಟಗೆ ಹಚ್ಕೋದಂಗೆ ಗಾಂಗ ಕೊಬ್ಬರಿ ಎಣ್ಣೆ ಮೆತ್ಕೊಂಡ್ರೆ ತಂದು ಕೊಡೋರು ಯಾರು ಕೊಬ್ಬರಿ ಎಣ್ಣಿನ ನಾ ಇನ್ನೊಂದು ಲಗ್ನ ಹಾಕಿನಿ ಯಾಕ ಈ ಯೋಚನೆ ಅದಕ್ಕೆ ಬಂತು ಮತ್ತಿನ್ನೇನು ನಾನು ನೋಡಾಕತ್ತೀನಿ ನಿನಗೆ ಒಟ್ಟ ಮಕ್ಕಳು ಆಗಬಲ್ಲು ಎಷ್ಟು ವರ್ಷ ಅಂತ ಕಾಯಿಲ್ಲ ಹಂಗ ನಾ ಇನ್ನೊಂದು ಲಗ್ನ ಹಾಕಿನಿ ನಾ ದವಾಖಾನೆ ತೋರಿಸ್ಕೊಂಡಿನಿ ಡಾಕ್ಟ್ರು ನಮ್ದು ಏನೂ ತೊಂದರೆ ಇಲ್ಲ ನಿಮಗೆ ಮಕ್ಕಳು ಅಕ್ಕ ಅಂತ ಯಾರ ನಿಮಗೆ ಏನಾರ ತೊಂದರೆ ಇರಬೇಕು ನಡ್ರಿ ಅಂದ್ರೆ ನೀವು ಒಳ್ಳೆ ಅಂತೀರಿ ನಡ್ರಿ ದವಾಖಾನೆ ಹೋಗಿ ತೋರಿಸ್ಕೊಂಬರೋಣ ನಾನು ದವಾಖಾನೆ ಬರ್ಬೇಕಾ ಅಂದ್ರೆ ನಿನ್ನ ಪ್ರಕಾರ ನನಗೆ ಮಕ್ಕಳು ಮಾಡ್ಕೊಳೋ ಯೋಗ್ಯತೆ ಇಲ್ಲ ಅಂತೇಳಿ ನೀ ಹೇಳಾಕತ್ತಿ ಹೌದಿಲ್ಲ ಲೇ ಗಂಡ್ಸು ನಾನು 10 ಮಕ್ಕಳನ್ನ ಹಡಿಬಲ್ಲೆ ನಾ ಯಾವ ದವಾಖಾನಿಗೂ ಬರಂಗಿಲ್ಲ ನನಗೂ ನೋಡಿ ಸಾಕತ್ ನಾ ಇನ್ನೊಂದು ಲಗ್ನ ಹಾಕಿನಿ ನಾ ಇನ್ನೂ ಇರುಕಲಿ ಹೆಂಗ್ ಲಗ್ನ ಹಾಕಿರಿ ನಿಮಗೆ ಯಾರು ಏನು ಕೊಡ್ತಾರೆ ನೋಡೇ ಬಿಡ್ತಾನೆ ನಾನು ಯಾಕ ನಮ್ಗೆ ಹೇಳೋರು ಕೇಳಾರಿಲ್ಲ ಅಂತ ಮಾಡಿರಿ ಹೆಂಗ ಯಾಕ 1 ಕಿಲೋ ಎಣ್ಣೆ 1 ಕಿಲೋ ತೊಗರಿ ಬ್ಯಾಳಿ 1 ಕಿಲೋ ಹಿಟ್ಟಿಗೆ ನೀ ಕೊಟ್ಟು ರೊಕ್ಕ ಸುದ್ದಾತ್ ನೋಡು ಒಳಗೆ ತಗೊಂಡೋಗ ಚಪಾತಿ ಮಾಡ್ಬೋಗು ಹಂಗ ಪಲ್ಯ ಮಾಡಿ ಬನ್ನಿಕಾಯಿ ಪಲ್ಯ ಅಲ್ಲಿ ಇಲ್ಲಿ ಯಾಕೆ ಹುಡ್ಕೋದು ನಿನ್ನ ತಂಗಿದಾಳಲ್ಲ ಈಕಿಗೆ ತಾಳಿ ಕಟ್ತೀನಿ ಇವತ್ತ ಲಗ್ನ ಈ ಸದ್ಯಕ್ಕೆ ಈಕಿ ತಾಳಿ ಕಟ್ಟಿ ನಾನು ಹಿಂತೆ ಮಾಡ್ಕೊಂತೀನಿ ನೋಡಕಂದೆ 1 ವರ್ಷ ತುಂಬಿಕೊಡ್ದ ನಿಮ್ಮ ತಂಗಿ ಕೈಯಾಗನ ಒಂದು ಕೂಸ್ ಕೊಡ್ಲಿಕ್ಕಂದ್ರ ನನ್ನ ಹೆಸರು ಅಯ್ಯ ನಿಂಗೇನ ಅಲ್ಲ ನೋಡಕಂತೆ ಮಾವ ಏನ್ ಮಾತಾಡಕತ್ತಿ ನೀನು ನಾನು ನೋಡಕತ್ತೀನಿ ನಿನ್ನ ಮಕ್ಕಳಾಗವಲ್ಲು ಮತ್ತ ನನಗ ಮಕ್ಕಳಾಗಂಗಿಲ್ಲ ಅಂತ ಹೇಳ್ತಿ ಅಲ್ಲೇ ತಡಿ ನಾ ಈಗ ನಿಂತು ಮೆಟ್ಟಿನ ಮ್ಯಾಗನ ನಿನ್ನ ಕೊಳ್ಳಾಗಿನ ತಾಳಿ ಹರಿದು ನಿಮ್ಮ ತಂಗಿ ಕಟ್ಟಿ ಬಾಳೆ ಮಾಡಿ ತೋರಿಸ್ತೀನಿ ವರ್ಷ ತುಂಬಿಕೊಡ್ದ ತೊಟ್ಲಾ ಕಟ್ಲಿಕ್ಕಂದ್ರ ನನ್ನ ಹೆಸರು ಸಂಗನ ಅಲ್ಲ ಬಿಡ್ರಿ ನಮ್ಮ ತಾಯಿನ ಬಿಡ ಮಾವ ಕೈ ಬಿಡು ಇವತ್ತು ಮಾತ್ರ ನಿಮ್ಮ ತಂಗಿ ತಾಳಿ ಕಟ್ಟುದ ಇವತ್ತು ಫಸ್ಟ್ ನೈಟ್ ಮಾಡ್ಕೊಳದ ಲೇ ನೀಲಿ ಇಲ್ಲೇನ್ ನೋಡಕತ್ತಿ ಹೋಗ್ ನೀನು ಹೋಗಲೇ ಹೋಗ್ ತಪ್ಪಸ್ಕೊ ಹೋಗ ಅಲ್ಲ ಯಾಕ ಅದು ನೀ ಇಲ್ಲೇ ಇದ್ದಂದ್ರೆ ನೀನು ಕೊಳ್ಳಿ ತಾಯಿ ಕಟ್ತಾನ್ಲಿ ಅವ ಹೋಗ ನನ್ನ ಮಾತು ಕೇಳು ಹೋಗು ನೀಲಿ ಹೋಗು ಅವ ಕುಡ್ದಾಗ ಮನುಷ್ಯ ಆಗಿರಂಗಿಲ್ಲ ನೀ ತಪ್ಪಸ್ಕೊಂಡು ಹೋಗಲೇ ತಂಗಿನ ಪರಿಹಾರ ಮಾಡಕತ್ತೀಯಾ ತಡಿ ಐತಿ ಏಟತ್ತ ಹಿಡ್ಕೊಂಬಂದು ತಾಳಿ ಕಟ್ಲಿಕ್ಕಂದ್ರ ಅಲ್ಲ ನನ್ನ ಹೆಸರು ನಿಂತ್ಕೊಳ್ಳಿ ಲೇ ನೀಲಿ ನಿಂದ್ರ ನೀಲಿ ನಿಮ್ಮ ಅವನ ಕೈ ಹಿಡ್ಕೊಂಡಿರ್ತೀನಿ ನಾನು ಓಡ ತಪ್ಪಸ್ಕೊಲೇ ನೀಲಿ ಎಲ್ಲರೂ ತಪ್ಪಸ್ಕೊಂಡು ಹೋಗು ಇಲ್ಲ ಅಂದ್ರ ಇವತ್ತ ನಿನ್ ಕೊಳ್ಳಿ ಇವ ತಾಳಿ ಕಟ್ತಾನ್ಲೇ ನೀಲಿ ತಪ್ಪಸ್ಕೋ ಬಿಡು ನನ್ನ ಕೈ ಬಿಡಲಿ ನನ್ನ ಕೈನ ಇನ್ನೂ ಹಿಂತಿ ಗಟ್ಟಿ ಮುಟ್ಟದೇನಿ ನಾ ಬದುಕಿರುಕಲ್ಲೇ ನಮ್ಮ ತಂಗಿ ತಾಳಿ ಕಟ್ತೀಯ ಅದು ಹೆಂಗೆ ಕಟ್ತೀನಿ ನಾನು ನೋಡ್ತೀನಿ ಇವತ್ತ ನಿಮ್ಮ ತಂಗಿನ ಪಾರು ಮಾಡಿ ಕಳಿಸಿರ್ಬೋದು ಆದ್ರೆ ನಾ ಮಾತ್ರ ನಿಮ್ಮ ತಂಗಿಯಲ್ಲಿ ಹೋಗ್ಕಳ ಹೊಳೆ ಮನಿ ಬರಬೇಕು ಬಂದ್ಲು ಅಂದ್ರೆ ಬಿಟ್ಟು ಕೇಳು ನಾ ತಾಳಿ ಕಟ್ಟಿ ಆಕಿ ಕೂಡ ಸಂಸಾರ ಮಾಡ್ತೀನಿ ನೋಡಾಕಂತೆ ಅಯ್ಯೋ ಶಿವನ ನಾನು ನೋಟ್ಸ್ ಮಾಡಿಟ್ಟಿದ್ನಲ್ಲ ಯಾರು ಹೊಸ ಏನಿದ್ರು ಬುಕ್ಕನ್ನ ಅಯ್ಯೋ ದೇವ್ರೆ ಎಲ್ಲ ನೋಟ್ಸ್ ಮಾಡಿಟ್ಕೊಂಡಿದ್ದೆ ಓದ್ತೀಯಾ ಬೆಳತನ ಓದಿ ನೋಟ್ಸ್ ಮಾಡಿಟ್ಕೊಂತೀಯ ಅದು ಹೆಂಗೆ ಓದು ನೋಡ್ತೀನಿ ಅದು ಹೆಂಗೆ ಪಾಸ್ ಹಾಕಿ ನಾನು ನೋಡೇ ಬಿಡ್ತೀನಿ ಅದನ್ನು ಹರಿದು ಹಾಕಿದಾಕಿ ನಾನು ನೀವು ಒಟ್ಟು ಪಾಸ್ ಆಗಬಾರ್ದು ಓದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಟ್ಸ್ ಮಾಡಿಟ್ಕೊಂಡಿದ್ನ ಒಟ್ಟು ಹರಿದು ಹಾಕ್ಯಾರ ಈಗ ಮತ್ತೆ ಯಾವಾಗ ನೋಟ್ಸ್ ಮಾಡ್ಕೊಲ್ಲ ನಾನು ಯಾವಾಗ ಓದಲಿ ಎಕ್ಸಾಮ್ ಬೇರೆ ಹತ್ರ ಬಂದು ಏನು ಮಾಡಲಿ ನಾನು ಪರವಕ್ಕ ನೀ ಹೇಳೋದು ನೋಡಿದ್ರೆ ನಂಗೆ ಎಷ್ಟು ಖುಷಿ ಆಗತೈತಿ ಏ ತಂಗಿ ಈಕೆ ಯಾವಕಿ ತಂಗಿ ನಿನ್ನ ಹೆಸರು ಅದೇನೋ ಇತ್ತವ ನನಗೆ ನೆನಪಾದಿದ್ನೆ ಪಾರ್ವತಿ ಅಲ್ಲ ತಂಗಿ ಹ್ಞೂ ರೀ ಏವ ತಂಗಿ ನನಗೆ ಊರಾಗ ಖೂನಿಲ್ಲ ಗುರ್ತಿಲ್ಲ ನೀನ ಒಂದು ಏಟು ಖೂನದಿ ನಿನ್ನ ಹತ್ರ ಫೋನ್ ಐತಿ ತಂಗಿ ಹ್ಞೂ ರೀ ಒಂದಿಟ ನಮ್ಮ ಮಲ್ಲಪ್ಪ ಫೋನ್ ಹಚ್ಕೊಡ ತಂಗಿ ಹ್ಞೂ ರೀ ಯಾಕ ತಂಗಿ ನಾನು ಆಗಿಲ್ಲಿಂದ ನೋಡಕತ್ತೀನಿ ಮಕ್ಕ ಇಟ ಮಾಡ್ಕೊಂಡು ಸಪ್ಪಗ ಮಾಡ್ಕೊಂಡು ಕುಂತಿಯಲ್ಲ ಏನಾತ ಯವ್ವ ಅತ್ತಂಗದಿ ಯಾಕೆ ಏನಾತ ಏನೋ ಬಿಡ್ರಿ
ನಿನ್ನ ಮಕ ನೋಡಿದ್ರೆ ಗೊತ್ತಾಗತ್ತ ಅದು ಏನಾತ್ ಹೇಳ ಯವ್ವ. ನಾ ಏನು ಹೊರಗೆ ನೀಕೆ ನಿನಗೆ ಹೇಳ ತಂಗಿ. ಅದು ನಾನು ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ರೀ, ಎಕ್ಸಾಮ್ ಟೈಮ್ನಾಗ ಓದಕ್ಕೆ ಬರ್ತೈತೆ ಅಂತೇಳಿ ನನ್ನ ನೋಟ್ಸ್ನ ಯಾರೋ ಹರಿದು ಹಾಕ್ಬಿಟ್ಟಾರ. ಈಗ ಎಕ್ಸಾಮ್ ಬೇರೆ ಹತ್ರ ಬಂದೈತಿ, ಮತ್ತೆ ನೋಟ್ಸ್ ಮಾಡ್ಕೊಂತ ಕುಂದ್ರಕ್ಕಾಗಂಗಿಲ್ಲ. ಅದಕ್ಕೆ ಅಯ್ಯೋ ಶಿವನ ನೋಡವ ಎಂಥ ಕಿಡಿಗೇಡಿಗಳು. ಅಲ್ಲ ಪಾರ್ವತಿ, ಈ ನೋಡ್ ಸರಿಯಾಕ ಹೊರಗೆ ನೇರ ಬರ್ತಾರ ತಂಗಿ. ನಿಮ್ಮ ಮನ್ಯಾಗ ಯಾರು ಮಾಡಿರ್ಬೇಕು ನೋಡು. ನಮ್ಮ ಮನ್ಯಾಗ ಯಾರು ಹಂಗತಿ ಮಾಡಂಗಿಲ್ರಿ. ಅಲ್ಲ ತಂಗಿ, ಈಗ ಮನೆಯನ್ನಾರು ಬಿಟ್ಟು ಇದನ್ನ ಕಿತಿಬಿನ ಹೊರಗೆ ನೇರ ಮಾಡ್ತಾರನ? ನಿಮ್ಮ ಮನ್ಯಾಗ ಯಾರು ಮಾಡಿರ್ಬೇಕು ನೋಡು. ನಾ ಇಲ್ಲಿ ನಿಂದ್ರದ ಬೇಡ, ತನ್ನ ಹೋದ್ರ ಆತ. ಈ ಮುದುಕಿಗೆ ನಾ ಬೆರಕಿದ್ದಂಗೆ ಐತಿ. ನಮ್ಮ ಮನೆ ಯಾರು ಹಂಗತಿ ಮಾಡಂಗಿಲ್ರಿ. ಅದು ಏನಾರ ಯಾಕಿರೋಲ್ದಕ್ರಿ, ಈಗ ನಮ್ದು ಎಕ್ಸಾಮ್ ಟೈಮ್, ನಾ ಹೆಂಗೆ ಓದ್ಕೊಲಿ? ನೋಡುವ ತಂಗಿ, ನಾ ಹಿಂಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಳಕ್ ಹೋಗಬೇಡ. ನಿಮ್ಮ ಮನ್ಯಾಗ ನಿನಗೆ ಯಾರ ಆಗ್ಲಾರ್ದವ್ರು ಹಿಂಗತಿ ಮಾಡ್ಯಾರ. ಯಾಕೆ ಮಾಡಿದ್ರೆ ಮಾಡಲ್ರ ತಂಗಿ. ನೀನು ನಿನ್ನ ಛಲ ಬಿಡಕ್ಕೆ ಹೋಗಬೇಡ. ಸಾಧನೆ ಮಾಡೋ ಮುಂದಾಗ ಇಂಥ ಅಡೆತಡೆಗಳು ಭಾಳ ಬರ್ತಿರ್ತಾವೆ. ಅವನ್ನೆಲ್ಲ ಮೆಟ್ಟಿ ನಿಂದಿರ್ಬೇಕು. ಅವ್ರು ಹರಿದು ಹೋಗ್ದಾರಲ್ಲ ಹೋಗ್ಯವಲ್ರಕ್ಕ. ಮತ್ತೆ ಕುಂತ್ಕೊಂಡು ಬೇಳೆ ಬೆಳತನ ಕುತ್ಕೊಂಡು ಅವು ಏನು ನೋಡ್ಸ ಪಾಡ್ಸ್ ಅಂತಿರಲಿಯವ, ಕುಂತ್ಕೊಂಡು ಕುಂತ್ಕೊಂಡು ಓದು. ನಿನ್ನ ಛಲ ಬಿಡಬೇಡ ತಂಗಿ. ಸಾಧನೆ ಮಾಡೋ ಮುಂದಾಗ ಇಂಥವು ಅಡೆತಡೆ ಬರ್ತಿರ್ತಾವೆ, ಅವನ್ನ ಮೆಟ್ಟಿ ನಿಲ್ಲಬೇಕು. ಆಯವ ಅತ್ಕೊಂತ ಕುಂದ್ರಬಾರ್ದು.